ಹಾಯ್ ಹಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಮತ್ತೆ ಬಂದಿದ್ದೀನಿ ವೀಡಿಯೋ ಮಾಡೋದಕ್ಕೆ ಅಂತ ನಿಮ್ಗೆ ಅನಿಸಿರ್ಬೋದು. ಅದನ್ನು ಈಗ ನಾನು ಹೇಳೇ ಬಿಡ್ತೀನಿ. ಏನು ಅಂತ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ವಿಷಯ ಹೇಳಿ? ಬಿಗ್ ಬಾಸ್. ಅದು ಬಿಗ್ ಬಾಸ್ ಮನೆನಾ ಇಲ್ಲಾಂದರೆ ವಾರ್ ಬೇಸಾ? ಬಿಗ್ ಬಾಸ್ನ ಯಾಕೆ ನಾನು ವಾರ್ ಬೇಸ್ ಅಂತ ಕರೆದೆ ಅಂತಂದರೆ ಅದಕ್ಕೆ ಆಮೇಲೆ ಹೇಳ್ತೀನಿ. ಬಟ್ ಈಗ ವಿಷಯಕ್ಕೆ ಬಂದುಬಿಡ್ತೀನಿ. ಪ್ರತಾಪ್, ಡ್ರೋನ್ ಪ್ರತಾಪ್ ಏನಾಯ್ತು ಅವನಿಗೆ? ಏನಾಯಿತು? ಹಾಸ್ಪಿಟ್ಲಿಗೆ ಹೋದ್ನಾ? ಅಡ್ಮಿಟ್ ಆಗಿದ್ದಾನ? ಏನಾಗಿದೆ ಅವನಿಗೆ? ಯಾರೇನು ಮಾಡಿದ್ರು? ಎಲ್ಲೇನಾಯಿತು? ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತಂದರೆ ಎರಡೇ ವಿಷಯ. ಒಂದು, ಫ್ರೆಂಡ್ಶಿಪ್ಪಿಂದ ಅವನಿಗೆ ದ್ರೋಹ ಆಯಿತು. ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ತಮ್ಮ ಫಸ್ಟ್ ಅದು ಸೆಕೆಂಡು. ಫಸ್ಟು ಸ್ವಾಮೀಜಿ ಅವ್ರ ಅಪ್ಪ ಅಮ್ಮ ಬಂದು ಹೋದರು ಬಿಗ್ ಬಾಸ್ ಮನೆ ಒಳಗಡೆಗೆ. ಪ್ರತಾಪ್ ಹೆವಿ ಖುಷಿಯಾಗಿದ್ದ, ಚೆನ್ನಾಗಿದ್ದ, ನಗ್ನಾಗ್ತಾ ಇದ್ದ, ಎಲ್ಲರ ಜೊತೆನೂ ಹೊಂದಾಣಿಕೆ ತುಂಬ ಚೆನ್ನಾಗಿತ್ತು, ಖುಷಿಯಾಗಿದ್ದ. ಸ್ವಾಮೀಜಿ ಬಂದಿದ್ದು ಏನು ಕರ್ಕೊಬಂದರು ಸ್ವಾಮೀಜಿನ ಒಳಗಡೆಗೆ? ಪ್ರತಾಪ್ನ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದಕ್ಕ ಅಲ್ಲ, ಬರೋದು ಬಂದರು ಸ್ವಾಮೀಜಿ, ಬೇಡ ಅಂತ ನಾವೇನು ಹೇಳಲ್ಲ. ಬಂದ ಮೇಲೆ ಅದು ಕಂಟಕ ಐತೆ ಅಂತ ಹೇಳಿದ್ಮೇಲೆ ಅದಕ್ಕೆ ಪರಿಹಾರನೂ ಹೇಳ್ಬೇಕು ತಾನೆ ಸ್ವಾಮೀಜಿ ಆದರು. ಹೇಳಿದ್ರೆ ಅದನ್ನ ಯಾವ ಸ್ವಾಮೀಜಿ ಹತ್ರ ಹೋದ್ರೂ ಕಂಟಕ ಅಂತ ಹೇಳಿದ್ಮೇಲೆ ಅದಕ್ಕೆ ಪರಿಹಾರ ಹೇಳ್ತಾರೆ. ಅದಕ್ಕೊಂದು ಪೂಜೆ, ಅವನ ಹೋಮ ಯಾವುದ್ರೂ ಇದ್ದೇ ಇರುತ್ತೆ. ಸಡನ್ನಾಗಿ ಮನೆಗೆ ಹೋಗ್ಬೇಡ, ಏಸ್ಗೆ ದೂರ ಉಳ್ಕೋ, ಗಂಧ ಹಂಗಂದ್ರೆ ಯಾವ ಮನುಷ್ಯಂಗೆ ಬೇಜಾರಾಗಲ್ಲ? ಕೇಳ್ತಾ ಇದ್ರೆ ನಮಗೆ ತುಂಬ ನೋವಾಗುತ್ತೆ. ಆ ಮನಸ್ಸಿಗೆ ಎಷ್ಟು ಅನಿಸಿರಲ್ಲ. ಸ್ವಾಮೀಜಿ ಹೇಳಿದ ಫಸ್ಟ್ ತಪ್ಪು ಅದೇನೆ. ಅದಕ್ಕೊಂದು ಪರಿಹಾರ ಹೇಳ್ಬಿಟ್ಟಿದ್ದೀರೆ, ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಪ್ರತಾಪ್ ಹೊರಗಡೆ ಹೋಗ್ತಾ ಇರಲಿಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾ ಇರಲಿಲ್ಲ. ಸೆಕೆಂಡು, ಫಸ್ಟೇ ಒಂದು ನೋವಲ್ಲಿದ್ದ ಪ್ರತಾಪ್. ದೀದಿ ಯಾರಪ್ಪ? ಸಂಗೀತ. ಅವ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ, ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡೈತೀಗ. ಅದು ಎರಡು ತಲೆ ಯಾವಂತ ಅದು ನಾನು ಹೇಳ್ತಾ ಇಲ್ಲಪ್ಪ, ಅದನ್ನ ಜನಗಳು ಹೇಳ್ತಾ ಇರೋದು. ಅದನ್ನು ಕೇಳ್ಕೊಂಡೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇರೋದು. ಫಸ್ಟ್ ಚೆನ್ನಾಗೇ ಇದ್ರಪ್ಪ, ಲಾಸ್ಟ್ ವೀಕ್ ಕೂಡ ಚೆನ್ನಾಗೇ ಇದ್ದರು. ಈ ವೀಕಿಂದ ಸ್ಟಾರ್ಟ್ ಆಗಿರೋದು ಅವನ್ನ ಇಗ್ನೋರ್ ಮಾಡ್ತಾ ಇರೋದು. ಪ್ರತಿಯೊಂದು ವಿಷಯದಲ್ಲೂ ಇಗ್ನೋರ್. ಅದೊಂದು ಹೊಡ್ತಾ ಬಿತ್ತು ಅವನಿಗೆ. ಎರಡು ವಿಷಯನ ಮನಸ್ಸಲ್ಲಿ ಹಾಕೊಂಡು ಎಷ್ಟು ನೋವು ತಿಂದಿರ್ತಾನೆ ಅಂತ ಆ ನೊಂದಿರೋ ಜೀವಕ್ಕೆ ಗೊತ್ತಿರುತ್ತೆ. ಅದಕ್ಕೆ 2 ದಿನ ಊಟ ಬಿಟ್ಟ, ಅಸಿಡಿಟಿ ಆಯಿತು, ಹೊಟ್ಟೆಲಿ ಅಲ್ಸರ್ ಹಾಗೆ ಆಗುತ್ತದು. ಸುಸ್ತಾಗಿದ್ದ. ಈಗ ಅವನು ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದ. ಕರೆಕ್ಟಲ್ವಾ? ಬಟ್ ಇದೇ ವಿಷಯನ ಇಟ್ಕೊಂಡು ಎಲ್ಲ ಕಡೆನೂ ಸುಳ್ಳು ಹಿಂಗೆ ಹಬ್ಬಿಸ್ತಾ ಇದ್ದಾರೆ ಅಂತಂದರೆ, ಪ್ರತಾಪ್, ಡ್ರೋನ್ ಪ್ರತಾಪ್ ಪಾಯ್ಸನ್ ತೊಗೊಂಡಿದ್ದಾನೆ. ಹೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ರಿ. ಬಿಗ್ ಬಾಸಲ್ಲಿ ಯಾರು ಪಾಯ್ಸನ್ ಇರ್ತಾರೇನ್ರಿ? ನಿಮಗೆ ನ್ಯೂಸ್ ಬರಬೇಕು, ನಿಮಗೆ ವ್ಯೂಸ್ ಬರಬೇಕು ಅಂತ ಅಂದ್ಬಿಟ್ಟು ಏನೇನೋ ಅಪ್ಸಿದ್ರೆ ನಂಬೋರು ಅಂತವ್ರು ಇದ್ದಾರಾ? ನಾನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದನ್ನು ಫುಲ್ಲಾಗಿ ಕ್ಲಾರಿಟಿ ತೊಗೊಂಡು ಆಮೇಲೆ ವೀಡಿಯೋ ಮಾಡಿ. ನೀವು ಹೇಳಿದ ತಕ್ಷಣನೇ ಅವ್ರ ಅಪ್ಪ ಅಮ್ಮಗೆ ಏನು ಅನಿಸಿರಲ್ಲ ಮನಸ್ಸಲ್ಲಿ, ನನ್ನ ಮಗ ತೊಗೊಂಡ್ಬಿಟ್ಟಿದ್ದಾನೆ ಬಿಗ್ ಬಾಸ್, ಏನಕ್ಕಪ್ಪ ಹೋದ ಅವನಿಗೂ ಚೆನ್ನಾಗಿದ್ದ ಅದು ಅಂದ್ಕೊಳ್ಳಲ್ಲ. ಅವ್ರಿಗೂ ಆಗಲ್ವಾ? ಅವ್ರಿಗೇನು ತೊಂದರೆ ಆಗಲ್ವಾ? ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕ್ಲಾರಿಟಿ ತೊಗೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡಿ, ಜನಕ್ಕೆ ಇಷ್ಟ ಆಗುತ್ತೆ. ಅವನೇನು ಪಾಯ್ಸನ್ ತೊಗೊಂಡಿಲ್ಲ. ಅವನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ, ಈಗ ಡಿಸ್ಚಾರ್ಜ್ ಆಗಿದ್ದಾನೆ ಅಂತಲೂ ಕೂಡ ವಿಷಯ ಬಂದಿದೆ. ಅವ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾಯಿದೆ ಅಂತಲೂ ಬಂದಿದೆ. ಅವ್ನಿಗೆ ಇಷ್ಟ ಆಗಿರೋ ಪ್ರಾಬ್ಲಮ್ಮು ಅಸಿಡಿಟಿ ಪ್ರಾಬ್ಲಮ್ ಇಷ್ಟ ಆಗಿರೋದು. ಅಂದರೆ ಸಣ್ಣ ಪುಟ್ಟ ಆಗಿದೆ ಒಳಗಡೆ, ಅದು ನೋವು ಇದ್ದೇ ಇರುತ್ತೆ. ಬಟ್ ಅವ್ನು ಇವಾಗ ಬೆಟರ್ ಆಗಿದ್ದಾನೆ, ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಾನೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇದನ್ನು ಕಮೆಂಟ್ ಮಾಡಿ. ನಾನೇನೋ ತಪ್ಪಾಗಿ ಹೇಳಿದ್ರು ಕಮೆಂಟ್ ಮಾಡಿ, ಸರಿಯಾಗಿ ಹೇಳಿದ್ರು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಇದನ್ನೆಲ್ಲ ಕೇಳಿದ್ದಕ್ಕೆ. ನನಗೆ ಗೊತ್ತಿರೋಷ್ಟೇ ಹೇಳಿರೋದು ನಾನು.
ತುಂಬಾ ಜಾಸ್ತಿ ಹೇಳಿನಿ, ಏನು ಹೇಳಿಲ್ಲ, ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ, ನಾನು ತಿಳ್ಕೊಂಡಿರೋ ಅಷ್ಟು. ಬಟ್ ಸುಳ್ಳು ಹೇಳಿಲ್ಲ ಅಂದ್ಕೊಂಡಿದ್ದೀನಿ. ಅದು ಅಕಸ್ಮಾತ್ ಸುಳ್ಳೇ ಹೇಳಿದ್ದೀನಿ ಅಂತಂದರೆ ಅದು ನೀನು ಕಮೆಂಟಲ್ಲಿ ಹಾಕಿ, ಅದನ್ನು ತಿದ್ಕೋತೀನಿ. ಥ್ಯಾಂಕ್ ಯು.